ಬಿದ್ರೆ ಬೀಳನ ಬಾಬ್ರೋ ತು ಹೇ ಸಬ್ಕಾ ಬ್ರೋ ಬ್ರಿಡ್ಜ್ ಕ್ರಾಸಿಂಗ್ ಎಲ್ಲ ಇದೆ ಹೊಡಿಗುರು ಆಫ್ ರೋಡ್ ಕಿಂಗ್ ಇದು ಬ್ರೋ ಕಂಫರ್ಟ್ ಇದೆಯಾ ರೈಡು ಹೇಳಿ ಬ್ರೋ ನಾವೇಂತಕ್ಕೆ ಇಲ್ಲಿ ಬಂದಿದ್ದೀವಿ ಇದು ಸ್ಪೆಷಲ್ ಚಾಕ್ಲೇಟ್ ಟೀ ಅಂತ ಎಲ್ಲಿ ತಗೊಂಡಿದ್ದು ಚಿಕ್ಕಮಂಗ್ಳೂರಲ್ಲ ಕುದುರೆಮುಖ ಹತ್ರ ಹೋಗ್ಬೇಕಾದ್ರೆ ತಗೊಂಡಿದ್ದು ಅಲ್ಲೊಂದು ಎಸ್ಟೇಟ್ ಇದೆ ಟೀ ಎಸ್ಟೇಟ್ ಅಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಅಲ್ಲೊಂದು ಎಸ್ಟೇಟ್ ಇದೆ ಟೀ ಎಸ್ಟೇಟ್ ಅಂತ ಅಲ್ಲಿ ತಗೊಂಡ್ರಿ ಏನೋ ತುಂಬಾ ಸ್ಪೆಷಲ್ ಅಂತೆ ಅದಕ್ಕೆ ಅದನ್ನ ತಂದು ಇಲ್ಲೇ ಒಂದು ಬ್ರೇಕ್ ಹಾಕಿ ಪಿಟ್ ಸ್ಟಾಪ್ ಹಾಕಿ ಇಲ್ಲಿ ಅವ್ರ ಅಂಗಡಿ ಕೈಲಿ ಚಾಕ್ಲೇಟ್ ಟೀ ಮಾಡಿಸ್ತಾ ಇದೀವಿ ಆಂಟಿ ಮಾಡ್ತಿದ್ದಾರೆ ಅಲ್ಲಾಡ್ಸಿ ಬ್ರೋ ಘಮ ಅಂತಿದೆ ಫುಲ್ಲು ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆಯಾ ಸ್ಟ್ರಾಂಗ್ ಮಾಡಿ ಬೇಡ ಸಾಕು ಸ್ಟ್ರಾಂಗ್ ಮಾಡ್ಲಿ ಬಿಡಿ ಬ್ರೋ ಫ್ಲಾಸ್ಕ್ ಹಾಕೊಂತೀವಲ್ಲ ಮಾಡ್ಕೊಂಡು ಅದೇ ಸ್ಟ್ರಾಂಗ್ ಓ ಅವೆಲ್ಲ ಸಾಧನೆ ಬೇಡ ಬನ್ನಿ ಚಾಕ್ಲೇಟ್ ಟೀ ನೋಡಪ್ಪ ನೀನು ಮಾಡಿರೋ ಸಾಧನೆನ ಅಣ್ಣ ಶರ್ಟ್ ಕ್ಲೀನ್ ಹಾಕೊಳ್ಳೋ ಬಿಟ್ಟು ಹಿಂಗಡೆ ಬೈಕಿನ ಮೇಲೆ ಹಾಕ್ಬಿಟ್ಟವನೆ ಇಲ್ಲಿಗೆ ಸಿಗಾಕೋತು ಏನಾದ್ರು ಆ ಸೈಡ್ ಸಿಗಾಕೊಂಡ್ರೆ ಬ್ರಿಡ್ಜ್ ಜಾಮ್ ಆಗಿದೆ ಆ ಸೈಡ್ ಸಿಗಾಕೊಂಡಿದ್ರೆ ಗಾಡಿ ಗ್ಯಾರೇಜಿಗೆ ಬಂದಿತ್ತು ಬಾಡಿ ಹಾಸ್ಪಿಟ್ಲಿಗೆ ಹೋಗಿರ್ತಿತ್ತು ಅಷ್ಟೇ ಈ ಕಡೆ ಸಿಗಾಕೊಂಡಿದ್ವಿ ಗಾಡಿ ಒಂದೇ ಗ್ಯಾರೇಜು ಇಲ್ಲಾಂದರೆ ಬಾಡಿನೇ ಗ್ಯಾರೇಜು ಇಲ್ಲಿಂದ ಇಲ್ಲಿಗೆ ಬಟ್ಟೆ ಕಟ್ಟಿದ್ವಿ ಲಗೇಜು ಅದು ಬಟ್ಟೆ ಏನಾಗಿದೆ ಅದರೊಳಗಡೆ ಹೋಗಿ ಜಾಮ್ ಆಗಿದೆ ಹೆಂಗೋ ವೀಲ್ ತಿರುಗ್ತಾ ಇತ್ತು ಸದ್ಯ ಇಲ್ಲೇ ಗ್ಯಾರೇಜ್ ಇತ್ತು ರೆಡಿ ಮಾಡಿಸ್ತಾ ಇದ್ವಿ ಫಸ್ಟ್ ಆಫ್ ಆಲ್ ಬ್ಯಾಗ್ ಕಟ್ಟಿದ್ದೆ ಸರಿ ಇಲ್ಲ ಸ್ಟ್ಯಾಂಡ್ ವಿತೌಟ್ ಸ್ಟ್ಯಾಂಡೇ ಕಟ್ಟಿದ್ವಿ ಬ್ಯಾಗ್ ಅದ್ರ ಮೇಲೆ ಶರ್ಟ್ ಹಾಕಿ ಬಟ್ಟೆ ಈ ರೇಂಜಿಗೆ ಅದು ಮೆಲ್ಟ್ ಆಗಿರೋದು ನೋಡು ಬ್ರೋ ಫುಲ್ ಲಿಕ್ವಿಡ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಫಾಸ್ಟ್ ಫುಡ್ ಏನು ಬೇಕು ಬಟ್ರೆ ನಿಮ್ಮ ಹೋಟೆಲ್ ಬಗ್ಗೆ ಸ್ಪೆಷಾಲಿಟಿ ಏನಾದ್ರು ಇದು ಎಂತ ಗೊತ್ತಾ ಬ್ರೋ ಬೀಡ ಸಕ್ಕದಾಗಿರುತ್ತೆ ಊಟ ಆದ್ಮೇಲೆ ತಿನ್ನ ನೋಡಿದ್ದೀನಿ ಊಟಕ್ಕಿಂತ ಮುಂಚೆ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಅದು ಬಟ್ರ್ ಸ್ಟೈಲ್ ನೋಡಿ ಮಾರೆ ಗ್ಲಾಸ್ ಎಲ್ಲ ಕಣ್ಣಿಗೆ ಬ್ರೋ ಎಣ್ಣೆ ಆರಬಾರ್ದು ಅಂತ ಕಣ್ಣಿಗೆ ಹಾಕೊಳ್ಳೋದಿದ್ದು ಬಟ್ರೆ ಒಂದು ಚಪ್ಪೆ ಚಾಯ್ ಹಾಕಬಾರ್ರೆ ಹೊಡಿತಾರೆ ಮೂರು ಸ್ಪೆಷಲ್ ಟೀ ಹಾಕಿ ಟೈಮು ಎಕ್ಸಾಕ್ಟ್ ಈಗ ಎಷ್ಟಾಗಿದೆ ಅಂದರೆ ನೋಡ್ಬೋದು 5 ಗಂಟೆಗೆ ಇನ್ನು 13 ನಿಮಿಷ ಇದೆ ಇನ್ನೂ ಈಗ ಉಜ್ರೆಲಿದ್ದೀವಿ ಬಾಯ್ಸ್ ಎಲ್ಲ ಇಲ್ಲೊಂದು ಫಾಲ್ಸ್ ಇದೆ ನೋಡೋಣ ಅಂತ ಇದ್ದಾರೆ ಹಿರಮೈ ಫಾಲ್ಸ್ ಅಂತ ಗೂಗಲಲ್ಲಿ ನೋಡೋದು ಚೆನ್ನಾಗಿತ್ತು ಇನ್ನೂ ಒಂದು 10 ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಂದ ನೋಡೋಣ ಆದರೆ ಆ ಫಾಲ್ಸ್ ಕವರ್ ಮಾಡಿಕೊಂಡು ನೈಟು ಬೆಂಗಳೂರಿಗೆ ಹೋಗಬೇಕು ಧರ್ಮಸ್ಥಳ 9 ಕಿಲೋಮೀಟ್ರು ಕುಕ್ಕೆ ಸುಬ್ರಹ್ಮಣ್ಯ 71 ಬೆಂಗಳೂರು ಒಂದು 250 ಮೇಲಿರುತ್ತೆ ಅನ್ಕೋತೀನಿ ಇಲ್ಲಿಂದ ನೋಡೋಣ ಸೇಫಾಗಿ ಹೋಗೋಣ ಎಲ್ಲರೂ ಲೆಟ್ಸ್ ಡೇ 3 ನೈಟ್ ಬಿಗಿನ್ಸ್ ಇವತ್ತು ಈದ್ ಮಿಲಾರ ಬಕ್ರೀತ ಇವತ್ತು ಯಾರಾದರೂ ಮುಸ್ಲಿಂ ಬಾಂಧವರು ಈ ವಿಡಿಯೋ ನೋಡ್ತಾ ಇದ್ದರೆ ಇವತ್ತು ಸೋಮವಾರ ಬಕ್ರೀದ್ ಹಬ್ಬ ನಿಮ್ಮ ಎಲ್ಲರಿಗೂ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಎಸ್ ವಿ ಗೌಡ ವ್ಲಾಗ್ಸ್ ಕಡೆಯಿಂದ ಸಾರಿ ಇಲ್ಲಿ ಹ್ಯಾಂಡ್ಲ್ ಬಾರಲ್ಲಿ ಎಸ್ ವಿ ಗೌಡ ವ್ಲಾಗ್ಸ್ ಅಂತ ಹಾಕ್ಸಿದ್ದೆ ಇದು ನನ್ನ ಗಾಡಿ ಅಲ್ಲ ಬೇರೆ ಗಾಡಿ ಓಡಿಸ್ತಾ ಇದ್ದೀನಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ಎಲ್ಲ ಮುಸ್ಲಿಂ ಬಾಂಧವರಿಗೂ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಉಜ್ರೆ ಟು ಧರ್ಮಸ್ಥಳ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ ಫಾಲ್ಸು ಏನೋ 6 PM ಕ್ಲೋಸ್ ಅಂತ ಇದ್ದಾರೆ ಈಗ ಟೈಮು 5:10 ಟ್ರೀ ಇರಲ್ಲ ಅನಿಸುತ್ತೆ ಬಿಕಾಸ್ 6 ಕ್ಲೋಸ್ ಅಂದರೆ ನಿಮಗೆ 5:30 ಬಿಟ್ಟರೆ ನೀವು ರಿಟರ್ನ್ ಆಗೋದು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕ್ಲೋಸ್ ಇರ್ಬೋದು ನೋಡೋಣ ಒಂದು ಚಾನ್ಸ್ ತೊಗೊಳ್ಳೋಣ ನೋಡಬೇಕು ಅಂತ ಇದ್ದರೆ ನಿಮಗೆ ಆ ಫಾಲ್ಸು ಈ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ ರೋಡ್ ಮಾತ್ರ ಸಗದಾಗಿದೆ ಲ್ಯಾಗ್ ಆಗ್ತಾ ಇದೆ ಬ್ರೋ ಅಂದೆ ಗಾಡಿ ಬ್ರೋ ಸರ್ವಿಸ್ ಮಾಡಿಸ್ಬೇಕು ಏನಾಯ್ತೋ ಗೊತ್ತಿಲ್ಲ ಹೋಗ್ಬೇಕಾದ್ರೆ ಮಾಡಿಸ್ತೀನಿ ಅಂದರು ಸರಿ ಅಂದ್ಕೊಂಡು ನಾನು ಬಂದೆ ಮೋಸ್ಟ್ಲಿ ಹಂಗೆ ಆಯ್ತಲ್ಲ ಬ್ರೇಕ್ ಪ್ಯಾಡ್ ಏನಾದರೂ ಹೋಗಿರ್ಬೇಕು ಅಂದ್ಕೊಂಡು ಚೆಕ್ ಮಾಡಿದ್ರೆ ನೋಡಿದ್ರೆ ಅವನ ಅಜ್ಜಿ ಪಂಚೆ ಸುತ್ಕೊಂಡ್ಬಿಡೈತೆ ಪುಣ್ಯ ನಮ್ಮದು ಎಷ್ಟು ಪುಣ್ಯ ನೋಡಿ ಅದು ರೈಟ್ ಸೈಡಿಗೆ ಸುತ್ಕೊಂಡೈತೆ ಲೆಫ್ಟ್ ಸೈಡಿಗೆ ಸುತ್ಕೊಂಡಿದ್ರೆ ಚೈನ್ಗೆ ಪಕ್ಕ ಸ್ಕಿಡ್ ಆಗಿರೋದು ಗಾಡಿ ನಡೀರಿ ಟೈಮ್ ಆಗುತ್ತೆ ಯಾಕಂದ್ರೆ ಟೈಮ್ ಆದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ನೋಡಕ್ಕೆ ಅಂತ ಬಂದಿದ್ದು ಇದಾಗುತ್ತೆ ಬ್ರೋ ಕಾಣಿಸ್ತಾ ಫಾಲ್ಸ್ ಕಾಣಿಸ್ತಾ ನಾನು ಬೆಟ್ಟ ಕಾಣಿಸ್ತಾ ಇದೆ ಅನ್ಕೊಂಡೆ ಅದೆಲ್ ಬ್ರೋ ಕಾಣಿಸಲ್ಲ ನಿಮ್ಗೆ ಅದು ನನ್ನ ಕಣ್ಣು ಸುಳ್ಳು ಹೇಳುತ್ತೆ ಯಾರು ನೋಡಿಲ್ಲ ಅಲ್ಲ ಒಂದೇ ವಿತಿನ್ 10 ಸೆಕೆಂಡ್ ಇರಲಿಲ್ಲ ಅದು ಹೌದಾ ಏನು ವ್ಯೂ ನೋಡಿ ನೋಡಲ್ಲ ಗೊತ್ತಾಗುತ್ತೆ ಸಖತ್ತಾಗಿದೆ ಬ್ರೋ ಅದು ಫಾಲ್ಸ್ ಅಲ್ಲ ಅದು ಬೆಟ್ಟದಿಂದ ಬರ್ತಾ ಇರೋ ನೀರು ಬ್ರೋ ಅಲ್ಲಿಗೆ ಹೋಗಕ್ಕಾಗಲ್ಲ ನಾವು ಓಕೆ ನಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ಇಲ್ಲೇ ಇದ್ದಂಗೆದ್ದು ಎದ್ದು ಹೋದೋಗ್ಯಾರು ಸಕ್ಕದಾಗಿದೆ ಅಲ್ಲ ಅಲ್ಲಿ ಮೇಲ್ಗಡೆ ಸಕ್ಕದಾಗ ಕಾಣಿಸ್ತಾ ಇತ್ತು ಎಲ್ಲಿಂದಲೋ ಬಂದ್ಲೋ ಇವಳು ತಿಳಿದು ತಿಳಿಯದಂಗೆ ಜೀವ ಹಿಂಡಿ ಕೊಲ್ತಾಳಲ್ಲ ನಲ್ಲಿ ನನ್ನವರು ಯಾರು ಇಲ್ಲ ನಾನು ಒಬ್ಬ ಹೊರಟನಂತೆ
ಶಟ್ಲ್ ಗಾಡಿ ಬರ್ತದೆ ಅದರಲ್ಲಿ ಬಿದ್ದು ಬಿಡು. ಇನ್ನು 2 ಕಿಲೋಮೀಟರ್ ಇದೆ. ಕಮ್ ಲೆಟ್ಸ್ ಗೋ. ವ್ಯೂ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ನಿಮಗೆ. ಮೇಲ್ಗಡೆ ಬೆಟ್ಟದ ಮೇಲೆ ಬಿಸಿಲು ಬೀಳ್ತಾ ಇದೆ. ಸೇಮ್ ಫಾಲ್ಸ್ ಅಷ್ಟೇ, ಮೇಲಿಂದ ನೀರು ಬರ್ತಾ ಇದೆ ಆ ಬೆಟ್ಟದ ಮೇಲಿಂದ. ಸಕ್ಕತ್ತಾಗಿದೆ ವ್ಯೂ. ಈ ಮಾನ್ಸೂನ್ ಅಲ್ಲಿ ಈ ಪ್ಲೇಸ್ ಅಂತೂ ಯಾರು ಮಿಸ್ ಮಾಡಬೇಡಿ. ಮಸ್ಟ್ ಆ್ಯಂಡ್ ಶುಡ್. ಧರ್ಮಸ್ಥಳಕ್ಕೆ ಬಂದರೆ ಈ ಪ್ಲೇಸ್ ವಿಸಿಟ್ ಮಾಡಿ. ಬೈಕಲ್ಲಿ ಬರೋರ್ಗಂತೂ ಬೈಕರ್ಸ್ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಎಸ್ ವಿ ಗೌಡ ವ್ಲಾಗ್ಸ್ ಕಡೆಯಿಂದ ನಿಮಗೆ ರೆಕಮೆಂಡೇಶನ್ ಇದೊಂದು. ಓಕೆನಾ? ಏನೋ ಕ್ಲೋಸು ಅಂತ ಇದ್ದಾರೆ. ನೋಡ್ಕೊಂಬರೋಣ. ಕ್ಲೋಸು ಅಂತ ಇದ್ದಾರೆ ಜೀಪ್ ಅವರು. ನೋಡೋಣ ಬನ್ನಿ. ಕ್ಲೋಸು ಅಂತ ಇದ್ದಾರೆ, ನಡೀರಿ. ಇನ್ ಕೇಸ್ ನಾವು ಹೋಗಿಲ್ಲ ಅಂದರೆ ರೆಫರೆನ್ಸ್ಗೆ ಹಾಕಿರ್ತೀನಿ ಬೇಕಾದ್ರೆ ಅದೊಂದು ಫೋಟೋನ. ಹೋದ್ರೆ ನಿಮಗೆ ವಿಡಿಯೋನೇ ಹಾಕ್ತೀನಿ. ಆ್ಯಕ್ಚುಲಿ ಅಲ್ಲೇ ನಾವು ಲೆಫ್ಟ್ ತೊಗೋಬೇಕಿತ್ತು, ಯಾಕಂದರೆ ಅದು ಪ್ರೈವೇಟ್ ಫಾಲ್ಸು. ಬರ್ತಾ ರೈಟ್ ತೊಗೋಬೇಕಿತ್ತು, ಈಗ ಹೋಗ್ತಾ ಲೆಫ್ಟ್ ತೊಗೋಬೇಕು. ಓಪನ್ ಇದೆಯಾ? ಆ್ಯಕ್ಚುಲಿ ಇಲ್ಲಿ ಒಳಗೋಗ್ಬೇಕು. ಆಫ್ ರೋಡು. ಓಹೋ, ಆಟೋದವರು ಆ ಕಡೆ ಹೋಗ್ತಾನೆ ಇದೀವಿ, ಏನು ರೂಟ್ ಹೇಳಲೇ ಇಲ್ಲ. ಕ್ಲೋಸು ಅಂದರು. ಹಂಗೆ ಪಾಸ್ ಆದೋ, ಹೇಳ್ಬೋದಿತ್ತಲ್ವ ಹಿಂಗೆ ಅಂತ. ಏನು ಜುಗ್ರು, ಏನು ಬ್ರೋ ಹಿಂಗಿದೆ ಜಾಗ? 3 ಡೇಸಿಂದ ರೈಟ್ ಡೇನೆ ನಮಗೆ. 4x4 ಬುಲೆರೋ ಕರೆಕ್ಟಾ? ಕರೆಕ್ಟು. 4x4 ಬುಲೆರೋ, ಒಂದು ಫಾರ್ಚುನರು. ವಾವ್, ಅಯ್ಯೋ ನನ್ನ ಗಾಡಿ ಇರಬೇಕಿತ್ತು. ಬಿದ್ದರೆ ಬೀಳೋಣ ಬಾ ಬ್ರೋ. ಇದು ಎಸ್ ವಿ ಗೌಡ ವ್ಲಾಗ್ಸು ಅಂದ್ರೆ ಯಾಕೆ ಗಾಡಿ ಕೊಟ್ರೇನೋ. ನಜ್ಜಿ ನುಗ್ತಾ ಇರೋದೆ. ರಿವರ್ ಕ್ರಾಸಿಂಗ್ ಇರಿ, ವಿಡಿಯೋ ಮಾಡೋಣ. ಬಾ 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 ಬಾ. ಓಡಿ 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 ಬನ್ನಿ. ಸ್ಪೀಡಾಗಿ ಬಂದ್ಬಿಡಿ. ಓಡಿ 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 ನಿಲ್ಲಿಸ್ಬೇಡ. ಓಡಿ. ಇನ್ನೊಂದು ಗಾಡಿಯಲ್ಲಿ ನನ್ನ ಗಾಡಿನೇ ಬರಲಿಲ್ಲ. ನನ್ನ ಗಾಡಿ ನನ್ನ ಹತ್ರ ಇದ್ದಿದ್ರೆ ಇವಾಗ ಇಂಥ ಸ್ಥಿತಿ ಬರ್ತಾ ಇತ್ತಾ? ಬನ್ನಿ ನಿಮಗೆ ಫಾಲ್ಸ್ ತೋರಿಸ್ತೀನಿ, ಪರವಾಗಿಲ್ಲ. ಹತ್ತಿ. ಬಂತು ನನ್ನ ಗಾಡಿ ಬಂತು. ನಂದೇ ಗಾಡಿ ಇದು, ನಂದೇ. ನನ್ನ ಗಾಡಿ ಬಂತು. ಬನ್ನಿ. ನನ್ನ ಗಾಡಿ ಬಂತು. ಹೊಡಿಗುರು ಆಫ್ ರೋಡ್ ಕಿಂಗ್ ಇದು. ಸಲಾಂ ರಾಕಿ ಬಾಯ್, ಬಾಯ್. ಏನು ಅರ್ಥನೇ ಇಲ್ವಲ್ಲೋ, ಕನ್ಫ್ಯೂಸ್ ಮಾಡ್ಬಿಟ್ಟಲ್ಲೋ. ತು ಹೇ ಸಬ್ಕಾ ಬ್ರೋ. ಬ್ರಿಡ್ಜ್ ಕ್ರಾಸಿಂಗ್ ಎಲ್ಲ ಇದೆ. ಬ್ರಿಡ್ಜ್ ಕ್ರಾಸಿಂಗ್ ಇಲ್ಲ ನಮಗೆ ಬ್ರೋ. ರಿಟರ್ನ್ ಹೋಗ್ಬೇಕಾರೆ ಹಿಂಗೋಗೋಣ. ಇಷ್ಟು ಕಷ್ಟಪಟ್ಟು ಬರ್ತಾ ಇದ್ದೀವಿ ಫ್ರೆಂಡ್ಸ್. ಇದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಕೇಳಲ್ಲ. ಏನಾದರೂ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಹೆಚ್ಚು ವೀಡಿಯೋಸ್, ಇನ್ನೂ ಸಖತ್ತಾಗಿರೋ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಈ ವಿಡಿಯೋ ನೀವು ಏನಾದ್ರು ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ರೋ, ನನ್ನ ಗಾಡಿ ಇದ್ದಿದ್ರೆ ನಿಂತ್ಕೊಂಡು ಹೊಡಿತಾ ಇದ್ದೆ ನಾನು ಇದನ್ನ. ಹೋಗಲ್ಲ, ತಡಿ ಬ್ರೋ, ತಡಿ. ನೀವು ಇಳಿರಿ. ಹಿಂಗು ಸೈಡ್ ಬಾ. ನುಗ್ಲಿ ಸೈಡ್ ಬಾ. ಯಾ ಗಾಡಿ ಇದ್ರೇನೋ, ಯು ನೀಡ್ ಜಸ್ಟ್ ಡ್ರೈವಿಂಗ್ ಸ್ಕಿಲ್ಸ್ ಬ್ರದರ್. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇವನ್ ಸ್ಪ್ಲೆಂಡ್ರಲ್ಲಿ ಹೊಡಿಬೋದು ಈ ಜಾಗನ. ಇಲ್ಲಿ ಇಲ್ವಾ ಆಫ್ ರೋಡು, ಇನ್ನೊಂದು ಕಿಂಗು ರ್ಯಾಲಿ ಎಡಿಷನ್. ನನ್ನ ಗಾಡಿ ಏನು ಮಾಡ್ತಾವ್ರು ಗೊತ್ತಿಲ್ಲ ನನಗೆ. ನಿಮ್ಗೆ ಫಾಲ್ಸ್ ತೋರ್ಸೋಕ್ಕೆ ನಾನು ಹತ್ರವಾಗಿ ಬರ್ತಾ ಇದ್ದೀನಿ. ಕ್ಲೋಸ್ ಬ್ರೋ, ಇನ್ 15 ಮಿನಿಟ್ಸ್ ಇದೆ ಗುರು. ಏನಾದರೂ ಹೋಗೋಕ್ಕಾಗಲಿಲ್ಲ ಅಂದರೆ ಅಲ್ಲಿಂದ ಬಂದಿರೋದು ವೇಸ್ಟ್ ಆಗುತ್ತೆ. ಹೊಡೀರಿ. ವಡಿ ಗುರು, ವಾಡಿ. ಪಾಪ ಪಿಲಿಯನ್ ರೈಡರ್ನೇ ಮರ್ತೋಗಿದ್ದೀನಿ. ಅಯ್ಯೋ, ತಡಿ ಬ್ರೋ, ತಡಿ. ನೀವು ಇಳಿರಿ. ಹಿಂಗು ಹೇಮಂತ್ ಬ್ರೋ ಈ ವಿಡಿಯೋ ನೋಡ್ತಾ ಇದ್ರೆ ಸಾರಿ ಬ್ರೋ. ನಿನಗಾಗಲ್ಲ ಅಂದ್ರೆ ಹೇಳಬೇಕಾಗಿತ್ತು, ನಾವು ಬೇರೆ ಏನೋ ವ್ಯವಸ್ಥೆ ಮಾಡ್ತಿದ್ವಿ. ಈ ರೀತಿ ದ್ರೋಹ ಮಾಡ್ಬಿಟ್ಟಲ್ಲ. ಓ ಶೆಟ್ ಆಗ್ತಾ ಇಲ್ಲ. ಫುಲ್ ಸ್ಕಿಡ್ ಆಗ್ತಾ ಇದೆ. ಓ ಶಾಬಾ, ಇದು ಆಫ್ ರೋಡ್ ಟೈರ್ಸ್ ಅಲ್ಲವಲ್ಲ, ಫುಲ್ ಸ್ಕಿಡ್ ಆಗ್ತಾ ಇದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ನೆನ್ನೆ ಡೇ 2 ಅವರು ಆಫ್ ರೋಡಿಂಗ್ ಅಲ್ಲ, ಇದು ಆಫ್ ರೋಡಿಂಗು ಮಾತ್ರ. ಮಳೆ ಬಂದಿದೆ. ಓ ಶೆಟ್, ಐ ಥಿಂಕ್ ಆಗಲ್ಲ ಇದು. ಕಮಾನ್ ಬ್ರೋ, ಕಮಾನ್. ಹೆಂಗೆ ಫುಲ್ ಸ್ಕಿಡ್ ಆಗೋಯ್ತಲ್ಲಿ, ತಿರುಗ್ತಾ ಇತ್ತು ಹಿಂಗೆ.
ಹೆಂಗ್ ತಿರುಗ್ತಾ ಐತೆ ಬ್ರೋ. ಆಫ್ ರೋಡ್ ಟೈರ್ಸೇ ಅಲ್ಲ ಇದು, ಫುಲ್ ಸ್ಕಿಡ್ ಆಯ್ತಾ ಇತ್ತು ನನಗೆ. ನಡಿ ಹೆಂಗ್ ಹೋಗ್ಬೇಕಂತೆ ಫಾಲ್ಸ್ಗೆ. ಹೇಮಂತ್ ಬ್ರೋ ಅಲ್ಲೇ ಅವ್ರೆ, ಹೇಮಂತ್ ಬ್ರೋ ಅಲ್ಲೇ ಅವ್ರೆ. ಓಯ್ ಅಲ್ಲೆಲ್ಲ ಹೋಗ್ತಾ ಇದ್ಯಾ ಗುರು? ಅಲ್ಲಿಲ್ಲ. ಓಯ್ ಅಲ್ಲಿಲ್ಲ, ಫಾಲ್ಸ್ ಎಲ್ಲ ಹೋಗ್ತಾ ಇದ್ಯಾ? ಓಯ್ ಹಿಡ್ಕೊ ಅಂದ ಹಿಡ್ಕೊ. ಥೋ ಬ್ರೇಕ್, ಕಾಲ ಹಿಂದೆ ಬ್ರೇಕ್ ಹಿಡಿ ಗುರು. ಇಲ್ಲೊಂದು ಹಿಮಾಲಯಲ್ಲೂ, ಇಲ್ಲೊಂದು ಎಕ್ಸ್ಪಲ್ಸು, ಇದೊಂದು ಕ್ಲಾಸಿಕ್ 350, ಇದೊಂದು ಮೀಟಿಆರ್ 350. ಇಲ್ಲಿ ಬ್ರೋ ಆಕ್ಟಿವಾದಲ್ಲಿ ಬಂದವ್ರೆ. ಮೀಟರ್ ಬೇಕು, ಮೀಟರ್ ಲಾಕ್ ಮಾಡ್ಬಿಡೋಣ ಇರಪ್ಪ. ಹೆಲ್ಮೆಟ್ ತೊಗೊಂಬ, ಲಾಕ್ ಮಾಡೋಣ. ಅಲ್ಲಿ ಹೋಗಿ ನನ್ನ ಗಾಡಿಗೆ ಲಾಕ್ ಮಾಡ್ಬಿಡು. ಓ ಗುರು, ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಬಿಡಿ.